ಪದ್ಮಶ್ರೀ ಪುರಸ್ಕೃತೆ ಸುಕ್ರಿ ಬೊಮ್ಮಗೌಡ ವಿಧಿವಶರಾಗಿದ್ದಾರೆ. 88 ವರ್ಷದ ಸುಕ್ರಜ್ಜಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ವಿಧಿವಶರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಳಗ್ಗೆ 3:30ಕ್ಕೆ ಬಡಗೇರಿ ಗ್ರಾಮದ ನಿವಾಸದಲ್ಲಿ ಸುಕ್ರಜ್ಜಿ ನಿಧನರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಡಗೇರಿ ಗ್ರಾಮ. ಸುಕ್ರಜ್ಜಿ ಸುಮಾರು 5,000ಕ್ಕೂ ಹೆಚ್ಚು ಹಾಲಕ್ಕಿ ಹಾಡುಗಳನ್ನು ಕಂಠಪಾಠ ಮಾಡಿ ಹಾಡ್ತಾ ಇದ್ರು. ಹಾಲಕ್ಕಿ ಹಾಡುಗಳ ಕೋಗಿಲೆ ಅಂತ ಪ್ರಸಿದ್ಧಿಯನ್ನ ಕೂಡ ಪಡೆದಿದ್ರು. 88 ವರ್ಷದ ಸುಕ್ರಜ್ಜಿ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ ಅನ್ನುವಂಥ ಮಾಹಿತಿ ಬೆಳಗ್ಗೆ 3:30ಕ್ಕೆ ಅವ್ರ ನಿವಾಸದಲ್ಲಿ ನಿಧನರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸುಮಾರು 5,000 ಹಾಲಕ್ಕಿ ಹಾಡುಗಳು ಅವುಗಳನ್ನು ಕಂಠಪಾಠ ಮಾಡಿ ಹಾಡ್ತಾ ಇದ್ರು. ಹಾಲಕ್ಕಿ ಹಾಡುಗಳ ಕೋಗಿಲೆ ಅಂತಾನೆ ಪ್ರಸಿದ್ಧಿಯನ್ನು ಪಡೆದಿದ್ರು. 2017ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದಿದ್ರು. ಸುಕ್ರಜ್ಜಿ ವಿಧಿವಶರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು ಬೆಳಗ್ಗೆ 3:30ಕ್ಕೆ ನಿಧನರಾಗಿದ್ದಾರೆ ಅನ್ನುವಂಥ ಮಾಹಿತಿ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಒಂದಷ್ಟು. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ 3:30ಕ್ಕೆ ನಿಧನರಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. 5,000ಕ್ಕೂ ಹೆಚ್ಚು ಹಾಲಕ್ಕಿ ಹಾಡುಗಳನ್ನು ಬಹಳ ಸುಲಲಿತವಾಗಿ ಹಾಡ್ತಾ ಇದ್ರು ಸುಕ್ರಜ್ಜಿ. ಇನ್ನೇನಿದ್ರು ಸುಕ್ರಜ್ಜಿ ಅವರ ಹಾಡುಗಳೆಲ್ಲವೂ ಕೂಡ ನೆನಪು ಮಾತ್ರ. ಹುಟ್ಟು ಮುನ್ನೆ ಮಾದೇವರಯತಾನೆ ಮದ ಹುಟ್ಟಿನೋ ಮಾದೇವರಾಯತಾನೆ ಮೊದಲೇ ಹುಟ್ಟಿ ಕಂಡೆ ಸ್ವಾಮಿ ಭೂಮಿ ಎಲ್ಲ ಪಡೀಲಾರು ವಾಪಸ್ ಮಾಡ್ಬಿಡ್ತೇನೆ ಅಟ್ಟು ಹುಡ್ಡಿ ಚಂದಾಕಲ್ಲ ಭೂಮಿ ಹುಟ್ಟು ಮುನ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಉದಯ್ ಬರ್ಗಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉದಯ್, ಸುಕ್ರಜ್ಜಿ ಇನ್ನೇನಿದ್ರು ನೆನಪು ಮಾತ್ರ ಅನ್ನುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಉದಯ್. ಅಶ್ವಿನಿ, ಏನು ಪದ್ಮಶ್ರೀ ಪುರಸ್ಕೃತ ಆಗಿರ್ತಕ್ಕಂಥ ಸುಕ್ರಿ ಬೊಮ್ಮಗೌಡ ಇವರು ಇವತ್ತು ತಮ್ಮ ಅಂಕೋಲಾದ ಬಡಗೇರಿ ನಿವಾಸದಲ್ಲಿ ಇವತ್ತು ಅವರು ನಿಧನರಾಗಿದ್ದಾರೆ. ಅವರಿಗೆ ಸುಮಾರು 88 ವರ್ಷ ವಯಸ್ಸಾಗಿತ್ತು. ಇವರು ಜಾನಪದ ಕೋಗಿಲೆ ಎನ್ನುವ ಮೂಲಕವೇ ಇಡೀ ರಾಜ್ಯ ಮತ್ತು ದೇಶದಲ್ಲಿ ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು. ಯಾಕಂತಂದ್ರೆ ಕಳೆದ 2017ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭ್ಯವಾಗಿರುವಂತದ್ದು. ಅದೇ ರೀತಿಯಾಗಿ ನಾಡೋಜ ಪ್ರಶಸ್ತಿ ಆಗಿರ್ಬೋದು, ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು, ಹೀಗೆ ಹಲವಾರು ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿದ್ವು. ಅದರ ಜೊತೆಯಲ್ಲಿ ಏನು ಸುಕ್ರಿ ಬೊಮ್ಮಗೌಡ ಅವರು ಉತ್ತರ ಕನ್ನಡ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಹೋರಾಟಗಳನ್ನ ನಿರಂತರವಾಗಿ ಮಾಡ್ತಾ ಇದ್ರು. ಯಾಕಂದ್ರೆ ಅರಣ್ಯ ಹೋರಾಟವಾಗಿರ್ಬೋದು, ಅರಣ್ಯ ಅತಿಕ್ರಮಣದ ಹೋರಾಟ ಆಗಿರ್ಬೋದು, ಕಳ್ಳಬಟ್ಟಿ ಸರಾಯಿ ವಿರುದ್ಧ ಹೋರಾಟ ಮಾಡ್ತಂತಾಗಿದ್ರು. ಇತ್ತೀಚೆಗೆ ಏನು ಉತ್ತರ ಕನ್ನಡ ಜಿಲ್ಲೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಏನು ನರೇಂದ್ರ ಮೋದಿ ಅವರಿಗೆ ಈ ಒಂದು ಹುಟ್ಟವನ್ನು ಕೂಡ ಅವರು ಹಾಗೇನೆ ಇವರ ಹೋರಾಟಗಳ ಜೊತೆಗೆ ಇವರ ಏನು ಸಾಮಾಜಿಕ ಬದುಕು ಸಾಕಷ್ಟು ಇವರು ನಂಟನ ಹೊಂದಿದ್ರು. ಆದ್ರೆ ಇವತ್ತು ಅವರು ವಿಧಿವಶರಾಗಿರುವಂತದ್ದು. ಏನು ಕಳೆದ 2 ದಿನಗಳ ಹಿಂದೆ ಅಷ್ಟೇ ಅವರಿಗೆ ತಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾಗಿದ್ವು. ಈ ಸಂದರ್ಭದಲ್ಲಿ ಏನು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸತೀಶ್ ರೈಲ್ ಅವರು ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ಕರೆದೊಯ್ದು ಅವರಿಗೆ ಒಂದಿಷ್ಟು ವೈದ್ಯರಿಂದ ಸಲಹೆಯನ್ನ ಕೂಡ ಕೊಟ್ಟಿದ್ರು, ಅವರಿಗೆ ಚಿಕಿತ್ಸೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಕಳೆದ 2 ದಿನಗಳಿಂದ ವಾಪಸ್ ಅವರನ್ನ ಮನೆಗೆ ಕರೆತರಲಾಗಿತ್ತು. ಆದ್ರೆ ಇವತ್ತು ಮುಂಜಾನೆ ಸರಿಸುಮಾರು 3:30ರ ಹೊತ್ತಿಗೆ ಅವರು ವಿಧಿವಶರಾಗಿದ್ದಾರೆ. ಇದು ಸಾಕಷ್ಟು ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೂ ಕೂಡ ಇವತ್ತು ದುಃಖವನ್ನ ತರಿಸುವಂತದ್ದು. ಸಾಕಷ್ಟು ಜನ ಈಗಾಗಲೇ ಕಂಬನಿಯನ್ನ ಕೂಡ ಮಿಡಿದಿದ್ದಾರೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಮಂಕಾಳು ವೈದ್ಯ ಅವರು ಕೂಡ ಅವರ ಸಾವಿಗೆ ಸಂತಾಪವನ್ನ ಕೂಡ ಸೂಚಿಸಿರುವಂತದ್ದು. ಏನು ಜಾನಪದ ಕೋಗಿಲೆ ಸುಕ್ರಿ ಬೊಮ್ಮಗೌಡನ್ನ ಕಳೆದುಕೊಂಡಿರ್ತಕ್ಕಂಥ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ಬಡವಾಗಿದೆ ಅಂತಾನೆ ಹೇಳ್ಬೋದು ಅಶ್ವಿನಿ. ಓಕೆ ಉದಯ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.